ಹಲೋ, ನಮಸ್ಕಾರ. ಗುಡ್ ಈವ್ನಿಂಗ್. ನನಗೆ ತಿಪ್ಟೂರು ಹತ್ರ ಕಡೂರಿಗೆ ಒಬ್ಬ ತಾಯಿಗೆ ಡೆಲಿವರಿ ಆಗಿದೆ. ನಾನು ಆಲ್ರೆಡಿ ಈ ವಿಡಿಯೋ 2-3 ಹಾಕಿದ್ದೀನಿ. ಬಟ್ ಬರ್ತೀನಿ ಅಂದವ್ರು ಯಾಕೋ ಅವ್ರ ಮನೇಲಿ ಪ್ರಾಬ್ಲಮ್ಗಳಿಗೆ ಕೈ ಕೊಡ್ತಿದ್ದಾರೆ. ಬಟ್ ಯಾರು ಆ ಕಡೆ ಕಡೂರು, ತಿಪ್ಟೂರು, ಚಿಕ್ಕಮಂಗ್ಳೂರು ಸೈಡ್ ಇದ್ದೀರಾ, ಇಮಿಡಿಯೇಟಾಗಿ ನಂಗೆ ಬೇಕು. ನಾಳೆ ನಾಳಿದ್ರಲ್ಲಿ ಬೇಕು. 2 ಡೇಸ್ ಟೈಮ್ ಇದೆ. ಸೊ ಅವ್ರಿಗೆ ಡೆಲಿವರಿ ಆಗಿ 10 ಡೇಸ್ ಆಗಿದೆ ಈಗ. ಸೊ ನನಗೆ ಅರ್ಜೆಂಟ್ ರಿಕ್ವೈರ್ಮೆಂಟ್ ಇದೆ. 15,000 to 18,000 ಸ್ಯಾಲ್ರಿ ಇದೆ. 15,000 to 18,000 ಕೊಡ್ತಾರೆ. ಫುಡ್ ಆ್ಯಂಡ್ ಅಕಾಮಿಡೇಷನು, ತಿಂಗಳಿಗೆ 2 ರಜಾ ಕೊಡ್ತಾರೆ. ಸೊ ಯಾರಿಗೆ ಬೇಬಿ ಕೇರ್ ಫುಲ್ ಎಕ್ಸ್ಪೀರಿಯೆನ್ಸು, ಹುಟ್ಟಿದ ಮಗು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳು, ವರ್ಷದ ಮಗು ಅಲ್ಲ, 10 ಡೇಸ್ ಆಗಿದೆ ಡೆಲಿವರಿ ಆಗಿ. ಸೊ ಯಾರು ಬರ್ತೀರಾ ಇಮಿಡಿಯೇಟಾಗಿ ನಿಮ್ಮ ನಂಬರ್ ಹಾಕಿ, ನಾನು ಕಾಲ್ ಮಾಡ್ತೀನಿ. ನೀವು ತಿಪ್ಟೂರಲ್ಲಿದ್ದರೆ ತಿಪ್ಟೂರಲ್ಲಿ ಬಂದು ಹಂಗೆ ಆನ್ ದಿ ವೇ ಪಿಕ್ ಮಾಡ್ತೀವಿ. ಚಿಕ್ಕಮಂಗ್ಳೂರಲ್ಲಿದ್ದರೆ ಚಿಕ್ಕಮಂಗ್ಳೂರಲ್ಲೇ ಪಿಕ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿದ್ದರೆ ನಮ್ಮ ಮನೆ ಹತ್ರ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಸೊ ಯಾರು ಬರ್ತೀರಾ ಇಮಿಡಿಯೇಟಾಗಿ ಬೇಕಾಗಿದೆ ನನಗೆ ಬರ್ತೀನಿ ಅಂದವ್ರು 2-3 ಜನ ಕೈ ಕೊಟ್ಬಿಟ್ಟಿದ್ದಾರೆ. ಬೇಡ ಅವ್ರ ಹೆಸರು ಹೇಳೋದು, ಅವ್ರ ಪರ್ಸನಲ್ ವಿಷಯ ಏನಿರುತ್ತೋ ನಮಗೆ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಕಳಿಸಿ, ಫೋಟೋ ಕಳಿಸಿ, ಮನೇಲೆಲ್ಲ ಮಾತಾಡಿ ಈಗ ಇನ್ನೇನು ಬರೋ ಟೈಮ್ಗೆ ಕೈ ಕೊಟ್ಟರು ನನಗೆ. ಸೊ ಆ ಥರ ಕೈ ಕೊಡಬೇಡಿ. ಬಂದರೆ ಅಟ್ಲೀಸ್ಟ್ ಒಂದು 6 ತಿಂಗಳು, ವರ್ಷ ಆದರೂ ಕೆಲಸ ಮಾಡಿ. ದಯವಿಟ್ಟು ನಾನು ಕೇಳ್ಕೊಳೋದು ಒಂದೇ ರಿಕ್ವೆಸ್ಟು, ನೀವು ಯಾರಾದರೂ ಕೆಲಸಕ್ಕೆ ಬಂದರೆ 1 ತಿಂಗಳು, 2 ತಿಂಗಳಿಗೆ ಮಾತ್ರ ದಯವಿಟ್ಟು ಬರಬೇಡಿ ನನ್ನ ಹತ್ರ. ಬಂದರೆ ಅಟ್ಲೀಸ್ಟ್ ಒಂದು 6 ತಿಂಗಳು, ವರ್ಷ ಆದರೂ ಕೆಲಸ ಮಾಡಿ. ಅಷ್ಟೇ ನನ್ನ ಹಂಬಲ್ ರಿಕ್ವೆಸ್ಟು. ಇದು ಇಮಿಡಿಯೇಟಾಗಿ ಬೇಕಾಗಿದೆ. ಬೇಬಿ ಕೇರು, ನ್ಯೂ ಬಾರ್ನ್ ಬೇಬಿಗೆ. ಥ್ಯಾಂಕ್ ಯು.